ಹೃತ್ಪೂರ್ವಕವಾದ ಸ್ವಾಗತ. ಅಭಯಾಶ್ರಮದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ವಿನತಾರವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಸಹ ನಾನು ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು. ಶಿಕ್ಷಕರು ಕೂಡ ಹಾಗೆ ಉಪನ್ಯಾಸಕರು ಸಹ ಮತ್ತು ಶಿಕ್ಷಕಿಯರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮಗೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅವರು ನಿಮ್ಮ ಅಂತೆ ಒಂದು ಸಾಧಾರಣ ಕುಟುಂಬದಲ್ಲಿ 1955 ಸಿರಾ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಹುಟ್ಟಿದವರು. ಮತ್ತು ಅವರು ಪ್ರೌಢ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ, ಪೂರ್ವ ವಿಶ್ವವಿದ್ಯಾಲಯ ಎಲ್ಲರೂ ಕೂಡ ಸಿದ್ಧಗಂಗಾ ಮಠದಲ್ಲಿ ಮಾಡಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಮಾಡಿದ್ದಾರೆ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವರು ಬೆಳೆದಿರೋ ರೀತಿ ಅಂತಂದ್ಬಿಟ್ಟು. ಅವರು ಕೃಷಿ ವಿಜ್ಞಾನದಲ್ಲಿ BSc, MSc ಮತ್ತು ಡಾಕ್ಟರೇಟ್ ಪದವಿ ಪಡಿತಾರೆ. ಪಡೆದಾದಮೇಲೆ ಅವರು ಡಿಪಾರ್ಟ್ಮೆಂಟ್ ಸೇರ್ತಾರೆ. ಡಿಪಾರ್ಟ್ಮೆಂಟಲ್ಲಿ ಅವರು ತುಂಬ ಒಂದು 34 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾರೆ. ಆ ಸೇವೆ ಅತ್ಯುತ್ತಮ ಸೇವೆ. ಯಾಕೆಂತಂದರೆ ನಾನು ಕೂಡ ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಇವತ್ತು ದಿವಸ ನಾವು ತೆಂಗೇನು ನೋಡ್ತಾ ಇದ್ದೀವಿ, ತೋಟಗಾರಿಕೆಯನ್ನು ನೋಡ್ತಾ ಇದ್ದೀವಿ, ಅವ್ರ ಕಾಲದಲ್ಲಿ ಅಭಿವೃದ್ಧಿ ಆಗಿರೋಂಥದ್ದು. ಲಕ್ಷಾಂತರ ಗಿಡಗಳು ಕಸಿ ಮಾಡಿದೆ. ನಮ್ಮ ರೈತರಿಗೆ ಕೊಡುವಂಥ ಕೆಲಸ ಆಗಲಿ, ರೈತರಿಗೆ ಯಾವ ಥರ ನಮ್ಮ ತೋಟಗಾರಿಕೆ ಮಾಡಬೇಕು. ಇವತ್ತು ದಿವಸ ನಮ್ಮ ಭಾರತ ದೇಶದಲ್ಲಿ 400 ಮಿಲಿಯನ್ ಟನ್ ತೋಟಗಾರಿಕೆ ಉತ್ಪಾದನೆಗಳಾಗ್ತಾ ಇದೆ. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಇವತ್ತು 79ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಈಸ್ ಪಾಸಿಬಲ್. ಮೈಕಲ್ ಫಿಲಿಪ್ಸ್. ವಿಲ್ಸನ್ ಗಾರ್ಡನ್ ವಿದ್ಯಾಸಂಸ್ಥೆಯ ಶ್ರೀಮತಿ ಗಂಗಮ್ಮ ಹೊಂಬೇಗೌಡ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಯುವರಾಜ್ ಸಿಂಗ್ H ಈಸ್ ಪಾರ್ಟಿಸಿಪೇಟಿಂಗ್ ಜೂನಿಯರ್ ನ್ಯಾಷನಲ್ ಲೆವೆಲ್ ರಗ್ಬಿ. ಈ ಒಂದು ಕ್ರೀಡೆಯಲ್ಲಿ ಬೆಸ್ಟ್ ಪ್ಲೇಯರ್ ಅವಾರ್ಡ್ ಪಡೆದು ನಮ್ಮ ಸಂಸ್ಥೆಗೆ ಹೆಮ್ಮೆ ತರುವ ವಿಷಯವಾಗಿದೆ. ಗಣ್ಯರು ಕ್ರೀಡಾಪಟುಗಳನ್ನು ಸನ್ಮಾನಿಸಬೇಕಾಗಿ ನಮ್ಮಲ್ಲಿ ಕೇಳಿಕೊಳ್ಳುತ್ತಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಖ್ಯಾತಿಯನ್ನು ಪಡೀಲಿ. ಜೋರ ಚಪ್ಪಾಳೆ ಕೊಡಬೇಕು ಈ ಮಕ್ಕಳಿಗೆ. ಮಾಡಿದಂಥ ಕಾರ್ಯದ ನಿಮಿತ್ತ ಇವತ್ತು ಉನ್ನತ ಮಟ್ಟಕ್ಕೆ ಹೋಗಿದೆ. ತೋಟಗಾರಿಕೆ ಇಲಾಖೆ ನಮ್ಮ ವಿಲ್ಸನ್ ಗಾರ್ಡನ್ ವಿದ್ಯಾಸಂಸ್ಥೆ ವತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ವಿಲ್ಸನ್ ಗಾರ್ಡನ್ ವಿದ್ಯಾಸಂಸ್ಥೆಯ ಗೌರವ ಅಧ್ಯಕ್ಷರು ಶರಶ್ಚಂದ್ರ ಸರ್ ಅವರು, ಗೌರವ ಕಾರ್ಯದರ್ಶಿಗಳಾಗಿರುವಂಥ ನಮಗೆ ಸ್ವಾತಂತ್ರ್ಯ ಬಂದಾಗ ನನಗೆ ಒಂದು 7-8 ವರ್ಷ. ನಾವು ಆಗ್ತಾನೆ ಬೆಂಗಳೂರಿಗೆ ಬಂದಿದ್ದ ಮಂಡ್ಯದಿಂದ. ಆ ಸಂಭ್ರಮ ನನಗೆ ಇವತ್ತಿಗೂ ಜ್ಞಾಪಕ ಇದೆ. ಆಗ ಮಹಾರಾಜರು ಮೈಸೂರಿನಲ್ಲಿ ನಮಗೆಲ್ಲ ಅವತ್ತು ಸ್ವೀಟು, ಒಂದಷ್ಟು ಖಾರ ಬೂಂದಿ ಇವೆಲ್ಲ ನಮಗೆಲ್ಲ ಹಂಚಿದ್ರು. ನನಗೆ ಇಷ್ಟು ಹಾಗೆಲ್ಲ ಅನುಮಾನ ಆಗಿತ್ತು ಬೇರೆ ದೇಶಗಳಲ್ಲಿ, ಇದು ನಮ್ಮ ದೇಶ ಒಂದಾಗಿ ಉಳಿಯುತ್ತಾ ಅಂತ. ಉಳಿದ್ರೂ ನಮಗೆ ಬೇಕಾದಷ್ಟು ಆಹಾರ ಸಿಗುತ್ತಾ ಅನ್ನೋದೊಂದು ದೊಡ್ಡ ಸಮಸ್ಯೆ ಆಗಿತ್ತು. ಇವತ್ತು 79ನೇ ಸ್ವಾತಂತ್ರ್ಯ ದಿನದಿಂದ ನಾವು
importing nation. We have become an exporting nation. We are the world's second largest meat producer.